ಪುಲಾವ್ ಅಂದ್ರೆ ಸೂಪರ್. ಇದ್ರದ್ದು ಅರೋಮಾನು ತುಂಬಾ ಲೈಕ್ ಚೆನ್ನಾಗಿರುತ್ತೆ. ನಾವ್ ಇಲ್ಲಿ ಬಂದ್ರೇನೆ ನಮ್ ಸ್ಮೆಲ್ಗೆ ತುಂಬಾ ಲೈಕ್ ಹಂಗ್ರಿ ಆಗ್ಬಿಡ್ತೀವಿ. ಚಾಪ್ಸ್ 2 ಪೀಸು, 1 ಪೀಸು ಬಿರಿಯಾನಿಯಲ್ಲಿ 2 ಪೀಸ್ ಚಾಪ್ಸ್ ಸಿಗುತ್ತೆ, 2 ಪೀಸ್ ಪೆಪ್ಪರ್ ಡ್ರೈ, ಆಮೇಲೆ 1 ಚಪಾತಿ 1 ಮೊಟ್ಟೆ, 130 ರೂಪಾಯಿ. ದಕ್ಷಿಣ ಕರ್ನಾಟಕ ಅಂದ್ರೆ ಇರಲೇಬೇಕು ನಮ್ಮ ಮುದ್ದೆ. ಇದು ಮುದ್ದೆ ಮೀಲ್ಸು. ಅದ್ಭುತವಾದ ಪ್ರಸಿದ್ಧವಾದ ಐತಿಹಾಸಿಕ ಅನ್ಬೋದು. ಇವಾಗ ಇದಕ್ಕೆ ಒಂದು ಹಿಸ್ಟ್ರಿ ಇದೆ, ಆ ಟೇಸ್ಟ್ ಇರಬೇಕು. ನಾನು ಇದರ ಅಭಿಮಾನಿ ಆಗ್ಬಿಟ್ಟೆ. ಇವಾಗ ಇಷ್ಟು ದೂರ ಮೈಸೂರು ಹೋಗೋದೇ ಬೇಕಾಗಿಲ್ಲ. ಇಲ್ಲೇ ಸಹಕಾರ ನಗರದಲ್ಲಿ ಇಷ್ಟು ಅದ್ಭುತ ಕ್ವಾಲಿಟಿಯ ಪಲಾವ್. ಏನ್ ಸರ್ ಇದು? ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ದಾವಣಗೆರೆ ಬೆಣ್ಣೆ ದೋಸೆ ರೆಸಿಪಿ ತೋರಿಸಿದ್ವಿ ಗೊತ್ತಾ? ಅಲ್ಲೇ ಇದೀವಿ, ಅದೇ ರೋಡು. ಸಹಕಾರ ನಗರ ಹೌಸ್ ಆಫ್ ದಾವಣಗೆರೆ ಬೆಣ್ಣೆ ದೋಸೆ ಅಪೋಸಿಟ್ ಬಂದಿರೋದು ನಾವು. ಎಂ ಮೈಸೂರು ಪಲಾವ್. ಯಾಕೆ ಎಲ್ಲ ಇಲ್ಲಿ ಬಂದಿರೋ ಕಸ್ಟಮರ್ಸ್ ಎಲ್ಲ ನಮ್ಗೆ ಹೇಳಿದ್ರು, ಸರ್ ಅದನ್ನ ಯಾಕೆ ಸರ್ ವಿಡಿಯೋ ಮಾಡಿಲ್ಲ ಅಂತ. ಯಾಕಪ್ಪ ಅಂದ್ರೆ ಸರ್ ಮೈಸೂರು ಪಲಾವ್ ಅದಕ್ಕಿಂತ ಚೆನ್ನಾಗಿದೆ ಪಲಾವ್. ಮೈಸೂರಿಗೆ ಹೋಗೋದೇ ಬೇಡ ಅಂದ್ಬಿಟ್ರು. ಬಿಡೋದೇ ಬೇಡ ಹಂಗಾದ್ರೆ ಫಸ್ಟ್ ನೋಡ್ಬಿಡೋಣ ಯಾವ ತರ ಇದೆ. ಕಸ್ಟಮರ್ಸ್ ಹೇಳಿ ನಿಜಾನ ಇಲ್ಲ ಅಂತ. ಬನ್ನಿ ಹಾಗಾದ್ರೆ ಹೋಗ್ಬಿಟ್ಟು ಮಾಲೀಕರನ್ನ ಮೀಟ್ ಆಗೋಣ. ಅದು ಟೇಸ್ಟ್ ಹೇಗಿದೆ ನೋಡೋಣ, ಆಮೇಲೆ ರೆಸಿಪಿ ಬಗ್ಗೆ ಮಾತಾಡೋಣ. ಬನ್ನಿ. ಸರ್ ನಮಸ್ಕಾರ. ವೀಕ್ಷಕರೇ, ಮಾಲೀಕರು ಶೇಖರ್ ಅಂತ ಸಿಕ್ಬಿಟ್ರು ನಮಗೆ. ಯಾಕೆ ಕೇಳ್ಬಿಡ್ತೀನಿ ಅವ್ರಿಗೇನೆ. ಸರ್ ನಮ್ಗೆ ಎಲ್ಲನೇ ಹೋಗ್ಲಿ ಶೂಟಿಂಗಿಗೆ ಇದನ್ನ ಮಿಸ್ ಮಾಡಬೇಡಿ ಪಲಾವ್ ಅಂತಾರೆ. ಬಹಳ ಟೇಸ್ಟ್ ಕೊಡ್ತೀರಂತ. ಹೆಂಗ್ ಸರ್ ಇದು? ಸರ್ ಮಸಾಲೆ ಬಂದ್ಬಿಟ್ಟು ಹೆಲ್ತ್ ಫಸ್ಟ್ ಚೆನ್ನಾಗಿರ್ಬೇಕು ಅನ್ನೋ ಮೂಮೆಂಟ್ಗೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ಮನೇಲೆ ಮಸಾಲೆ ಪ್ರತಿಯೊಂದು ರೆಡಿಮೇಡ್ ಫುಡ್ ಯಾವ್ದು ಮಸಾಲೆ ತಗೊಳಲ್ಲ. ನಾವೇ ಓನ್ ಆಗಿ ಮಸಾಲೆ ಏನಿದೆಯೋ ರೆಡಿ ಮಾಡಿ ಮಾಡೋದ್ರಿಂದ ಆ ಟೇಸ್ಟ್ ಬರೋದು ಸರ್. ಯಾಕಂದ್ರೆ ಫಸ್ಟ್ ಹೆಲ್ತ್ ಫಸ್ಟ್ ಅಲ್ಲ, ಬಹಳ ಒಂದು ನ್ಯಾಚುರಲ್ ಆಗಿರುತ್ತೆ ಅಂದ್ರೆ ಪಲಾವ್. ಅದು ಕ್ವಾಲಿಟಿನೂ ಫಸ್ಟ್ ಚೆನ್ನಾಗಿರ್ಬೇಕು. ಯಾಕಂದ್ರೆ ನಾವು ಅದನ್ನೇ ಊಟ ಮಾಡ್ತೀವಿ. ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಹೆಲ್ತ್ ಫಸ್ಟ್. ನಾವು ಮನೇಲಿ ಯಾವ ರೀತಿ ಊಟ ಮಾಡ್ತೀವೋ ಆ ತರ ಫುಡ್ ಸೇಮ್. ಆಮೇಲೆ ಇಲ್ಲಿ ಮೀಲ್ಸ್ ಕೊಡ್ತೀರಂದ್ರಿ, ಯಾವ್ದು ಮುದ್ದೆ ಮೀಲು, ಚಪಾತಿ ಮೀಲ್, ರೈಸ್ ಮೀಲ್ ಅಲ್ಲ? ಹೌದು ಎಲ್ಲ ಕಾಂಬೋ. ಕಾಂಬೋ 130ಕ್ಕೆ ಆಲ್ಮೋಸ್ಟ್ ಇಲ್ಲಿ ಸಾಮಾನ್ಯ ಇಂಥ ಏರಿಯಾದಲ್ಲಿ ಯಾರು ಕೊಡಲ್ಲ. 130 ರೂಪಾಯಿ ಯಾರು ಕೊಡ್ತಾ ಇಲ್ಲ. ಪ್ಲೇಟ್ ಮೀಲ್ಸ್ ನಾವು ಆದಷ್ಟು ಎಲ್ರಿಗೂ ಅನುಕೂಲ ಆಗಲಿ ಅಂತ. ಮಿಡಲ್ ಇರೋರು ಹಂಗೆ ಹಿಂಗೆ ಇರ್ತಾರೆ. 130 ಜನ ಪರವಾಗಿಲ್ಲ, ಮಟನ್ ಊಟನ ಇದು ಮಟನ್ ತಿನ್ನಕ್ಕಾಗಲ್ಲ, ಚಿಕನ್ ಮುದ್ದೆ ಊಟ ತಿನ್ಬೋದು ಅಂತ ಇದು ಮಾಡ್ತಾರೆ. ಅದರಿಂದ ನಾವು ಆ ತರ ಇದು ಮಾಡಿರ್ತೀವಿ. ಸೊ ಇಲ್ಲಿ ನಾನ್ ವೆಜ್ ಪ್ರಿಯರಿಗಾಗಿ ಈ ವಿಡಿಯೋ. ಮಟನ್ ಚಿಕನ್ ಪ್ರಿಯರಿಗೆ ಇಲ್ಲಿ ಬನ್ನಿ. ಸಹಕಾರ ನಗರ ಎಂ ಪಲಾವ್ ಒಂದು ವಿಸಿಟ್ ಕೊಡಿ. ಎಂ ಮೈಸೂರು ಪಲಾವ್. ನಾವೀಗ ಒಳಗೋಗ್ಬಿಟ್ಟು ನೋಡ್ಬಿಡೋಣ ಏನೇನಿದೆ ಅಂತ. ಬನ್ನಿ ಸರ್, ತೋರಿಸಿ. ಇದೇನಿದೆ ಸರ್ ಇದು? ಗುಂಟೂರು ಚಿಕನ್ ಸರ್. ಗುಂಟೂರು ಚಿಕನ್. ಹಬ್ಬ ಎಷ್ಟು ಚೆನ್ನಾಗಿದೆ ನೋಡಿ. ನೆಕ್ಸ್ಟ್ ಚಿಕನ್ ಚಾಪ್ಸ್ ಇದೆ. ಚಿಕನ್ ಚಾಪ್ಸ್, ಚಿಕನ್ ಪೆಪ್ಪರ್, ಇದು ಆಂಧ್ರ ಚಿಲ್ಲಿ ಚಿಕನ್ ಇದೆ. ಆಂಧ್ರ ಚಿಲ್ಲಿ ಚಿಕನ್. ಓಕೆ. ಗೀಜಡ್ ಇದೆ. ಏನಿದು? ಚಿಕನ್ ಗೀಜಡ್ ಅಂದ್ರೆ ಏನು? ಲಿವರ್, ಚಿಕನ್ ಲಿವರ್. ಓಕೆ. ಅದು ಕೂಡ ಕರಿ ತರ ಮಾಡ್ತೀರಾ? ಸರ್ ಪಲಾವ್ ಇದೆ ನಮ್ಮ ಮೈಸೂರು ಪಲಾವ್. ಚಿಕನ್ ಮೈಸೂರು ಪಲಾವ್ ಇದು. ವಾವ್. ಸೊ ಒಂದು ಪ್ಲೇಟ್ 120 ರೂಪಾಯಿ. ಈ ತರ ಒಂದು ಇದರಲ್ಲಿ ಪಾರ್ಸಲ್ ಕೊಡ್ತೀರಾ? ಓಕೆ, ಡನ್. ಕಟ್ ಆಮ್ಲೆಟ್ ಇದೆ. ಲಾಲಿಪಾಪ್ ಕಬಾಬ್ ಇದೆ. ಕಬಾಬ್ ಇದೆ. ಸೊ ನೀವು ಯಾವ ಕಸ್ಟಮರ್ಸ್ ಬಂದಾಗೆಲ್ಲ ಹಾಕಿ ಕೊಡ್ತೀರಾ?
ಇದು ನಾವು ಎರಡನೇ ಸತಿ ಬಂದಿದ್ದು, ನಿನ್ನೆ ಒಂದ್ಸತಿ ಬಂದಿದ್ವಿ, ತುಂಬಾ ಇಷ್ಟ ಆಯ್ತು, ಅದಕ್ಕೆ ವಾಪಸ್ ಬಂದಿದ್ವಿ. ಬಂದಿದ್ರೆ ನಾವು ಶಾರ್ಮಾ ಅಂತೂ ನಾವು ತಗೊಳ್ತೀವಿ. ಶಾರ್ಮಾ ತುಂಬಾ ಚೆನ್ನಾಗಿದೆ, ಅವ್ರದ್ದು ಕ್ವಾಂಟಿಟಿ ತುಂಬಾ ಹಾಕ್ತಾರೆ. ಮತ್ತೆ ಇವ್ರದ್ದು ಗ್ರೀನ್ ಕಲರ್ ಚಿಕನ್ ಕರಿ ತುಂಬಾ ಚೆನ್ನಾಗಿದೆ. ಸೊ ನೀವ್ ಬಂದ್ರೆ ಈ ಕಡೆ ಡೆಫಿನೆಟ್ಲಿ ರೆಕಮೆಂಡೆಡ್. ಪುಲಾವ್ ಅಂದ್ರೆ ಸೂಪರ್, ಫುಲ್ ಇದ್ರದ್ದು ಅರೋಮಾನು ತುಂಬಾ ಚೆನ್ನಾಗಿರುತ್ತೆ. ನಾವ್ ಇಲ್ಲಿ ಬಂದ್ರೇನೆ ನಮ್ ಸ್ಮೆಲ್ಗೆ ತುಂಬಾ ಹಂಗ್ರಿ ಆಗ್ಬಿಡ್ತೀವಿ. Hello guys, so I've come to this place the second time. First time I'd come to just try it with my few friends, but then now after the taste I felt like getting everyone, all my classmates here and start having this. These are all my classmates. ಸೊ ಊಟ ತುಂಬ ಚೆನ್ನಾಗಿತ್ತು. ಬಿರಿಯಾನಿ ರೈಸ್ ಅಂತೂ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಅಕ್ಕಪಕ್ಕ ಎಲ್ಲ ರೆಸ್ಟೋರೆಂಟ್ ಚೆಕ್ ಮಾಡಿದಾಗ ಇದು ಊಟ ತುಂಬ ಚೆನ್ನಾಗಿತ್ತು. ನಾವು ಡೈಲಿ ಬರ್ತೀವಿ ಇಲ್ಲಿ. ಸೊ ಇವತ್ತಂತೂ ಬಿರಿಯಾನಿ ತುಂಬ ಚೆನ್ನಾಗಿತ್ತು. ನಾವಿಲ್ಲಿ ಬಿರಿಯಾನಿ ತಿನ್ಲಿಕ್ಕೆ ಬಂದ್ವಿ, ತುಂಬ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಇಲ್ಲಿ ಹತ್ರ ಇರೋ ಬಿರಿಯಾನೀಸ್ ಎಲ್ಲ ಟ್ರೈ ಮಾಡಿದ್ವಿ. ವೆಲ್ ನೋನ್ ಬ್ರ್ಯಾಂಡ್ಸ್ ಇದೆ, ಬಟ್ ಅಲ್ಲಿ ಹೋಗಿ ಇಷ್ಟ ಆಗಲಿ. ಇಲ್ಲಿ ಬಂದಾದ್ಮೇಲೆ ನಮಗೆ ತುಂಬ ಇಷ್ಟ ಆಯಿತು ಬಿರಿಯಾನಿ. ಸೊ ಬಜೆಟ್ ಫ್ರೆಂಡ್ಲಿ ಅಂಡ್ ನೀಟಾಗಿ ಮತ್ತೆ ಟೇಸ್ಟಿಯಾಗಿ ಕೊಡ್ತಾರೆ, ತುಂಬ ಇಷ್ಟ ಆಯಿತು. So today I had the shawarma, peri peri shawarma. It was good, and the buttermilk too. I have it daily over here, so that is good. Yeah. ವೀಕ್ಷಕರೇ, ನಾನು ನಿಮ್ಗೆ ಹೇಳ್ತಾನೆ ಇದ್ದಿಲ್ಲ, MVM ಪಲಾವ್, ಮೈಸೂರು ಪಲಾವ್. ಮೈಸೂರು ಅಂದ ತಕ್ಷಣ ಒಂದು ನಂಟು ಪಲಾವ್ಗೆ, ರುಚಿಗೆ. ಸೊ ಇಲ್ಲಿ ನಮಗೆ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಹೇಳಿದೆ ನಿಮಗೆ. ಅಲ್ಲಿ ಬಂದಾಗ ಇಲ್ಲೆಲ್ಲ ಕಸ್ಟಮರ್ಸು ಏನ್ ಕಸ್ಟಮರ್ಸ್ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಅದ್ಭುತ ಪಲಾವ್ ಸಿಗುತ್ತೆ. ಕುತೂಹಲ. 130 ರೂಪಾಯಿ ಮೀಲ್ಸ್. ಬನ್ನಿ ನೋಡೋಣ. ಫಸ್ಟ್ ನಿಮಗೆ ಇಲ್ಲಿಂದ ಶುರು ಮಾಡ್ತೀನಿ. ವೈಟ್ ರೈಸ್ ಮೀಲ್ಸ್ ಅಂತೆ. ಒಂದು ಚಪಾತಿ, ನಿಮಗೆ 2 ಪೀಸ್ ಇರೋ ಚಿಕನ್ ಕರಿ, ಇದು 2 ಪೆಪ್ಪರ್ ಚಿಕನ್, ರೈಸ್ ಇದೆ, ರೈತಾ ಇದೆ, 1 ಮೊಟ್ಟೆ ಇದೆ, ಇದು 130. ಹಂಗೆ ಹೋಗ್ತಾ ಬಿರಿಯಾನಿ ಮೀಲ್ಸ್, ಚಾಪ್ಸ್ 2 ಪೀಸು, 1 ಪೀಸು ಬಿರಿಯಾನಿಯಲ್ಲಿ 2 ಪೀಸ್ ಚಾಪ್ಸ್ ಸಿಗುತ್ತೆ, 2 ಪೀಸ್ ಪೆಪ್ಪರ್ ಡ್ರೈ, ಆಮೇಲೆ 1 ಚಪಾತಿ, 1 ಮೊಟ್ಟೆ, 130 ರೂಪಾಯಿ. ಹಂಗೆ ನೋಡಿ ಇಲ್ಲೋಗಿ ಅದ್ಭುತ. ಇದು ಮಾತ್ರ ನೋಡಕ್ಕೆ ದಕ್ಷಿಣ ಕರ್ನಾಟಕ ಅಂದ್ರೆ ಇರಲೇಬೇಕು ನಮ್ಮ ಮುದ್ದೆ. ಇದು ಮುದ್ದೆ ಮೀಲ್ಸು, ಅದ್ರ ಒಟ್ಟಿಗೆ ಚಿಕನ್ ಕರಿ, ಅದ್ರ ಒಟ್ಟಿಗೆ ಗುಂಟೂರು ಚಿಕನ್, ಆಮೇಲೆ ಚಿಲ್ಲಿ ಚಿಕನ್ ನೋಡಿ, ಆಮೇಲೆ ವೈಟ್ ರೈಸು, ಮೊಟ್ಟೆ, ಗ್ರೇವಿ, ಇಷ್ಟು 130. ಇದು 130 ರೂಪಾಯಿ. ನೀವು ಯಾವ್ದಾರ ಟೇಸ್ಟ್ ಮಾಡ್ಕೋಬಹುದು. ಅದ್ಭುತ. ಅದಲ್ದೇನೆ ನಾವೆಲ್ಲ ಊರು ತುಂಬಾ ದೊಣ್ಣೆ ಬಿರಿಯಾನಿ ಸಿಗುತ್ತೆ, ಜೊನ್ನೆ ಬಿರಿಯಾನಿ ಸಿಗುತ್ತೆ. ಆ ಬಿರಿಯಾನಿ ಈ ಬಿರಿಯಾನಿ ಅಂತ ನೀವು ನೋಡಿದ್ರಿ, ನಮ್ಮ ಚಾನಲ್ ನೋಡಿರಿ ನೀವು. ಆ ಥರದ ಅದ್ಭುತ ಬಿರಿಯಾನಿ ಇವರ ಹತ್ರ ಇದೆ. ಮೈಸೂರು ಪಲಾವ್ ತರ ಇದೆ, ಮೈಸೂರು ಪಲಾವೇ ಅದು. ಸೊ ಇಲ್ಲಿ ಮೈಸೂರು ಪಲಾವ್ ಅಂತ 120 ರೂಪಾಯಿ ಸಿಗುತ್ತೆ. ಅದನ್ನು ನೋಡ್ಬೋಣ ಹೇಗಿದೆ. 120 ರೂಪಾಯಿ ಎಷ್ಟು ಬರುತ್ತೆ ಕ್ವಾಂಟಿಟಿ? ಪಕ್ಕ ಅಲ್ಲ? ನಾನು ಸಾಕಷ್ಟು, ಅದು ನಾನಂದ್ರೆ ನೀವು ಸಾಕಷ್ಟು ಕಡೆಗೆ ಹೋಗಿರ್ತೀರಿ, ಬಿರಿಯಾನಿ ಅಂತ ತಿಂದಿರ್ತೀರಿ. ಬಟ್ ಇಲ್ಲಿ ಪಲಾವ್ ಆ ಕ್ವಾಂಟಿಟಿ ನೋಡಿ ನನಗೆ ಫಸ್ಟ್ ಒಂಥರ ಸರ್ಪ್ರೈಸ್ ಆಗಿದೆ. ಎಂಥ ಕ್ವಾಂಟಿಟಿ ಕೊಟ್ಟ ನೋಡ್ರಿ. ಇಲ್ಲಿಂದ ಒಂದು ದೊಡ್ಡ ಲಂಪ್ ಇದೆ, ಸ್ಕ್ವೇರ್ ಶೇಪ್, ಇದು ರೆಕ್ಟಾಂಗಲ್ ಶೇಪಲ್ಲಿ ಇದೆ, ಗ್ರೇವಿ ಮತ್ತು ರೈತಾ. ಇದರಲ್ಲಿ 2 ದೊಡ್ಡ ಪೀಸ್ ಬರುತ್ತೆ ಚಿಕನ್ನು, ಬೆಂದೋಗಿರೋ ಚಿಕನ್ನು. ಆಮೇಲೆ ಮೈಸೂರು ಪಲಾವ್ ಅಂದರೆ ಆಲ್ಮೋಸ್ಟ್ ವೈಟಿಶ್ ಆಗಿ ಗ್ರೀನ್ ಆಗಿದೆ. ಇದೇ ಮೇನು ಮೈಸೂರು ಬಂದರೆ ಅದೇ ಅದ್ಭುತ. ಮೈಸೂರು ಪಲಾವ್ ಅಂತ ಹೆಸರಿಟ್ಕೊಂಡಾಗ ಈ ಅನ್ನ ಮುಖ್ಯವಾಗಿ ನಮಗೆ ಆ ಫ್ಲೇವರ್ ಇರಬೇಕು, ಆ ಬಣ್ಣ ಇರಬೇಕು, ಆ ಗ್ರೀನಿಶ್ ಕಮ್ ವೈಟ್ ಇರಬೇಕು. ಅದ್ಭುತವಾದ ಪ್ರಸಿದ್ಧವಾದ ಐತಿಹಾಸಿಕ ಅನ್ಬೋದು. ಇವಾಗ ಇದಕ್ಕೆ ಒಂದು ಹಿಸ್ಟ್ರಿ ಇದೆ, ಆ ಟೇಸ್ಟ್ ಇರಬೇಕು. ಮೊದಲು ರೈಸ್ ನೋಡ್ಬಿಡೋಣ. ನಾನು ಇದರ ಅಭಿಮಾನಿ ಆಗ್ಬಿಟ್ಟೆ ಇವಾಗ. ಇಷ್ಟು ದೂರ ಮೈಸೂರು ಹೋಗೋದೇ ಬೇಕಾಗಿಲ್ಲ. ಇಲ್ಲೇ ಸಹಕಾರ ನಗರದಲ್ಲಿ ಇಷ್ಟು ಅದ್ಭುತ ಕ್ವಾಲಿಟಿಯ ಪಲಾವ್. ಏನ್ ಸರ್ ಇದು, ಕಲಿಬೇಕ್ರಿ ಇವೆಲ್ಲ ಯಾವ ತರ ಮಾಡ್ಬೇಕು ಅಂತ. ಮುಂದಿನ ಸಂಚಿಕೆಯಲ್ಲಿ ನಾವು ಇವ್ರ ರೆಸಿಪಿ ತೊಗೊಳಕ್ ಟ್ರೈ ಮಾಡ್ತೀವಿ, ಯಾವ ರೀತಿ ಮಾಡ್ತಾರೆ ಅಂತ. ಚಿಕನ್ ಕೂಡ ನೋಡಿ ಹಿಂಗೆ ಬರ್ತದೆ ನೋಡಿ. ಈ ಪಲಾವ್ ಮೀಲ್ಸ್ ಅಲ್ಲಿ ಇದಿದ್ದೇ ಇರುತ್ತೆ ಈ ಪಲಾವು. ಅದು ಟೇಸ್ಟ್ ಮಾಡ್ಕೊಳ್ಳಿ. MVM ಮೈಸೂರು ಪಲಾವ್. ಗೂಗಲ್ ಲೊಕೇಶನ್ ಅಡ್ರೆಸ್ ಕೊಟ್ಟಿರ್ತೀನಿ, ಬಂದ್ಬಿಟ್ಟು ಟೇಸ್ಟ್ ಮಾಡಿ ನಮ್ಗೆ ಹೇಳಿ, ಕಾಮೆಂಟ್ಸ್ ಹಾಕಿ. ಚಪಾತಿ ಅದ್ಭುತ, ಕ್ವಾಲಿಟಿನೂ ಚೆನ್ನಾಗಿದೆ. ಓಕೆ, ಚಾಪ್ಸ್ ಅಲ್ಲಿ ಗೆಲ್ಬೇಕಾಗಿರೋದೇ ಮಸಾಲ. ಆ ಮಸಾಲ ಹದ ಬರ್ತಾ ಇದ್ರೆ ಅದು ಚಾಪ್ಸ್ ಅಲ್ಲಂಗೆ ಇಲ್ಲ. ಅಷ್ಟು ಪರ್ಫೆಕ್ಟ್ ಆಗಿ ಮಾಡಿರೋ ಒಂದು ಚಾಪ್ಸ್ ಮಸಾಲ ಅದು. ಸ್ವಲ್ಪ ಮುದ್ದೆ ನೋಡೋಣ. ಮುದ್ದೆನ ನಮ್ಮ ಚಿಲ್ಲಿ ಚಿಕನ್ ಎತ್ಕೊಂಡು ಚಾಪ್ಸ್ ಒಂದು ಎಂಟಂದ್ರೆ ಇದು ಇನ್ನೊಂದು ಎಂಡು. ಈ ಎಂಡಲ್ಲಿ ಇರೋದೇ ಒಂದು ಅದ್ಭುತ ರುಚಿ, ಆ ಎಂಡ್ ಅದು ಅದ್ಭುತ ರುಚಿ. ಪ್ರತಿ ಬಾರಿ ಬಂದಾಗ ಒಂದು ನಿಲ್ಸು, ಒಂದ್ಸಲ ಮುದ್ದೆ, ಒಂದ್ಸಲ ಚಪಾತಿ ಒಟ್ಟಿಗೆ ಚಾಪ್ಸು, ಒಂದು ಚಿಲ್ಲಿ ಚಿಕನ್ ಒಟ್ಟಿಗೆ ಸೂಪರ್ ಆಗಿದೆ. ವೈಟ್ ರೈಸ್ ಕೊಡ್ತಾರೆ,
ನಿಮ್ಗೆ ವೈಟ್ ರೈಸ್ ಬೇಡ ಅಂದ್ರೆ ನೀವು ನಿಮ್ಮ ಆಪ್ಷನ್ಗಳು ಕೇಳಿದ್ರೆ ಕೊಡ್ತಾರೆ. ಸರ್ ನೀವು ನಮ್ಗೆ ಓಲ್ಡ್ ಕಸ್ಟಮರ್ ಅಂತ ಗೊತ್ತಾಯ್ತು. ಯಾವ ತರ ಟೇಸ್ಟ್ ಇದೆ ಸರ್ ಇಲ್ಲಿ? ಹೆಂಗೆ ಮೈಸೂರು ಪಲಾವ್ ಅಂತೆಲ್ಲ ಮೈಸೂರು ಅಂತ ಇದು ಮಾಡ್ತಾರೆ. ಇಲ್ಲಿ ನಾನು ಒಂದ್ಸತಿ ಬಂದು ಫಸ್ಟ್ ಟೇಸ್ಟ್ ಮಾಡಿದೆ. ಮೈಸೂರು ಪಲಾವ್ಗಿಂತ ಇಲ್ಲಿ ಮಾಡೋ ಮೈಸೂರು ಪಲಾವ್ ತುಂಬಾ ಚೆನ್ನಾಗಿದೆ. ನಾನು ಈ ಪಲಾವ್ ಎಲ್ಲೂ ಟೇಸ್ಟ್ ಮಾಡೇ ಇಲ್ಲ. ಈ ಟೇಸ್ಟ್ ಆಲ್ಮೋಸ್ಟ್ ನಾನು ಈ ಸರೌಂಡಿಂಗ್ ಕಡೆ ಹೊರಗಡೆ ಎಲ್ಲ ಓಡಾಡ್ತಿರ್ತೀವಿ, ಅಲ್ಲೆಲ್ಲ ತಿಂತೀವಿ. ಈ ತರ ಮೈಸೂರು ಪಲಾವ್ ಟೇಸ್ಟ್ ಎಲ್ಲೂ ಇಲ್ಲ. ಸೊ ನಮಗೆ ಟೇಸ್ಟ್ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ಮೇಲೆ ಬರೋದು. ಹೌದೌದು. ಹಾಗಾಗಿ ಬಂದಾಗ ಸಾರ್ಥಕ ಆಯ್ತು ವಿಡಿಯೋ ಮಾಡಿ. ಅದ್ಭುತ ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಒಳ್ಳೆ ಪಲಾವ್ ತಿಂದ ಮೇಲೆ ಮೈಸೂರು ಪಲಾವ್ ಏನ್ ಬೇಕು? ಒಳ್ಳೆ ಕಾಫಿ ಇರಬೇಕು. ಅದು ಮಲ್ನಾಡು ಕಾಫಿ ಬಾರ್ ಅಂತ ಪಕ್ಕದಲ್ಲೇ ಇದೆ ನಿಮಗೆ. ಅದ್ಭುತ ಫಿಲ್ಟರ್ ಕಾಫಿ ಅಲ್ಲ, ಫಿಲ್ಟರ್ ಕಾಫಿ ಸಿಗುತ್ತೆ. ಅದು ಮೈಸೂರು ಫಿಲ್ಟರ್ ಕಾಫಿ. ಮಲ್ನಾಡು, ಹೌದೌದು ಸರ್. ಸತೀಶ್ ಅಂತ, ಅದ್ಭುತ. ಸೊ ಕಾಫಿ ಕುಡ್ದು ಹೋಗೋದು ಮರಿಬೇಡಿ, ನೋಡಿ ಪಕ್ಕದಲ್ಲೇ ಇದೆ, ನೆನ್ಪಿಟ್ಕೊಳ್ಳಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.